ಹರೇ ಶ್ರೀನಿವಾಸ. ಮಾಘಪುರಾಣದ 29ನೇ ಅಧ್ಯಾಯ. ಕ್ರೂರೆಯ ವೃತ್ತಾಂತ. ಗೃತ್ಸುಮದನು ಜಹ್ನುವಿಗೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕಥೆಗಳನ್ನು ಹೇಳುತ್ತಾ ಬಂದನು. ಜಹ್ನು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನಾಚರಿಸಿ ಮಾಘವ್ರತವನ್ನು ಕೈಗೊಳ್ಳುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಸೇರುವನು. ಅವನು ಮಾಡಿದ ವ್ರತದಿಂದಾಗಿ ಅವನ ಬಂಧುಗಳು ಸುಖಿಯಾಗುವರು. ಇಗೋ, ಶ್ರೀಹರಿ ಪೂಜಾನಿರತರಾಗಿ ಮಾಘಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೊಂದು ಕಥೆ ಹೇಳುವೆನು ಕೇಳು. ಕೃಷ್ಣಾವತಾರ ಕಾಲದಲ್ಲಿ ವಿದೇಹ ನಗರದಲ್ಲಿ ಒಬ್ಬ ರೈತನಿದ್ದನು. ಶೂದ್ರನಾಗಿದ್ದ ಅವನಿಗೆ ಕ್ರೂರೆ ಎಂಬ ಹೆಂಡತಿ ಇದ್ದಳು. ಈ ದಂಪತಿಗಳಿಗೆ ಒಬ್ಬ ಮಗನಿದ್ದನು. ಅವನು ದೈವಭಕ್ತನೂ ಸ್ವಧರ್ಮ ನಿರತನೂ ಆಗಿದ್ದನು. ಅವನಿಗೂ ಮದುವೆಯಾಗಿತ್ತು. ಅವನ ಹೆಂಡತಿ ಸಾಧ್ವಿ ಶಿರೋಮಣಿಯೂ ಪತಿ ಭಕ್ತಳೂ ಆಗಿದ್ದಳು. ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವರ ಸೇವೆ ಮಾಡಿಕೊಂಡಿರುತ್ತಿದ್ದಳು. ಅವಳಲ್ಲಿ ಯಾವ ದೋಷವೂ ಇರುತ್ತಿರಲಿಲ್ಲ. ಆದರೆ ಅವಳ ಅತ್ತೆ ಕ್ರೂರೆ, ಹೆಸರಿಗೆ ತಕ್ಕಂತೆ ದುಷ್ಟಳು, ಕ್ರೂರ ಸ್ವಭಾವದವಳು ಆಗಿದ್ದಳು. ಅವಳು ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು. ರೈತನು ಹೆಂಡತಿಯ ಪರವಹಿಸಿ ತಾನು ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು. ಮಗನನ್ನು ಇಬ್ಬರೂ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಸೊಸೆ ತನಗೆಷ್ಟೇ ಹಿಂಸೆಯಾದರೂ ಅತ್ತೆ ಮಾವಂದಿರ ಸೇವೆ ಮಾಡುವುದು ಬಿಡಲಿಲ್ಲ. ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು. ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ, ಬೇಗ ಬೇಗ ಗೂಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗೂಡಿಸುತ್ತಿದ್ದಳು. ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರಿಸುತ್ತಿದ್ದಳು. ಒಂದು ಬುಟ್ಟಿ ಬಟ್ಟೆ, ಒಂದು ಮಣ ಪಾತ್ರೆ ಇವನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು. ಗಿಡಗಳಿಗೆ ನೀರುಣಿಸು ಎನ್ನುತ್ತಿದ್ದಳು. ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿಡು, ಸ್ನಾನ ಮಾಡುವೆ ಎನ್ನುತ್ತಿದ್ದಳು. ಕಾಲೊತ್ತು ಎನ್ನುತ್ತಿದ್ದಳು. ರಾಗಿ ಬೀಸು ಎನ್ನುತ್ತಿದ್ದಳು. ಒಂದೇ ಎರಡೇ ಮೈಗೆ ನೋವಾಗುವಷ್ಟು ಕೆಲಸ. ಸೊಸೆ ಊಟಕ್ಕೆ ಕುಳಿತಾಗಲೂ ಕ್ರೂರೆ ಒಂದು ಕೆಲಸ ಹೇಳುವಳು. ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡೆನ್ನುತ್ತಿದ್ದಳು. ಮಾಡಿದ ಅಡಿಗೆ ಆರಿ ತಣ್ಣಗಾಗುತ್ತಿತ್ತು. ಊಟ ಮಾಡಲು ಬೇಕಾಗುತ್ತಿರಲಿಲ್ಲ. ತನ್ನ ಹೆಂಡತಿಗೆ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿದ್ದುದನ್ನು ಕಂಡು ಮಗ ರೋಸಿ ಹೋಗಿದ್ದನು. ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯಲ್ಲಿ, ಅಮ್ಮ, ನಾನು ಗಮನಿಸುತ್ತಿದ್ದೇನೆ, ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಿದ್ದಾಳೆ. ಆದರೂ ನೀವು ಅವಳನ್ನು ಗಾಣದೆತ್ತಿನಂತೆ ದುಡಿಸುತ್ತಾ ಹಿಂಸಿಸುತ್ತಿರುವಿರಲ್ಲ. ಅವಳು ಯಾವ ಅಪರಾಧವನ್ನೂ ಮಾಡಿಲ್ಲ. ವಿನಾಕಾರಣ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದೀರಿ. ಇನ್ನು ಮೇಲೆ ಹೀಗೆ ಮಾಡಬೇಡಿ ಎಂದು ಹೇಳಿದನು. ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ. ಮಗನನ್ನೇ ಗದರಿದಳು. ಏನೋ ಅವಿವೇಕಿ, ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತೀಯಾ? ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೋ? ನಾನೇನೋ ಅವಳಿಗೆ ಹಿಂಸೆ ಕೊಟ್ಟಿರುವುದು? ತಿನ್ನುವುದಿಲ್ಲವೇ ದಿನ ಕೂಳು? ನಿನ್ನ ಕೆಲಸ ಮಾಡು ಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ಥಳಿಸಿದಳು. ಅವಳ ಮಗನಿಗೆ ಈ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ. ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕಂಗೆಡಿಸಿತು. ತನ್ನನ್ನು ಹೊಡೆದಳಲ್ಲ ಎಂದು ಕೋಪವೂ ಬಂದಿತು. ಆದರೆ ಬುದ್ಧಿಯನ್ನು ಸ್ವಾಧೀನ ತಂದುಕೊಂಡು ತಾಯಿ ತಂದೆಯರು ಎಷ್ಟೇ ದುಷ್ಟರಾಗಿರಲಿ ಅವರನ್ನು ಅವಮಾನ ಮಾಡುವುದು, ಹೀಯಾಳಿಸಿ ಮಾತನಾಡುವುದು ಮಕ್ಕಳಿಗೆ ಒಳ್ಳೆಯದು ಮಾಡುವುದಿಲ್ಲ. ತನ್ನ ಜನ್ಮಕ್ಕೆ ಕಾರಣಕರ್ತರಾದಂಥ ತಾಯಿ ತಂದೆಯನ್ನು ಎದುರಿಸಿ ಮಾತನಾಡಲು ಅವನ ಮನಸ್ಸು ಒಪ್ಪಲಿಲ್ಲ. ಅಲ್ಲದೆ ತಾಯಿ ತಂದೆಯರು ದೇವರ ಸಮ, ಮಾತೃದೇವೋಭವ ಪಿತೃದೇವೋಭವ ಎಂದು ಶ್ರುತಿಗಳು ಸಾರುತ್ತಿವೆ. ಹಾಗೆಯೇ ಹೆಂಡತಿಯಾದವಳಿಗೆ ಗಂಡನೇ ದೈವ, ಪತಿಯೇ ಪ್ರತ್ಯಕ್ಷ ದೇವರು. ಹೀಗೆಂದು ಬಗೆದು ಅವನು ತನ್ನ ಹೆಂಡತಿಗೆ, ಪ್ರಿಯೆ, ಹೇಗೋ ಸುಧಾರಿಸಿಕೊಂಡು ಹೋಗು, ಚಿಂತಿಸಬೇಡ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂದು ಸಮಾಧಾನ ಮಾಡಿದನು. ಮಗನು ತನ್ನನ್ನು ಧಿಕ್ಕರಿಸಿ
ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡ ಇದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿ ಬಾಗಿಲು ಹಾಕಿಬಿಟ್ಟಳು. ಇದನ್ನು ಕಂಡ ಮಗನಿಗೆ ಭಾರೀ ನೋವಾಯಿತು. ಆದರೆ ತಾಯಿಯು ದುಷ್ಟ ಸ್ವಭಾವದಿಂದಾಗಿ ಏನೂ ಮಾಡಲು ತೋಚದೆ ಸುಮ್ಮನಾಗಿ ಬಿಟ್ಟನು. ಕ್ರೂರೆ ತನ್ನ ಸೊಸೆಗೆ 1 ವಾರ ಕಾಲ ಅನ್ನ ನೀರು ಕೊಡದೆ ಅವಳು ನರಳಲು ಬಿಟ್ಟಳು. ಮಗನ ಪ್ರಾರ್ಥನೆಗಾಗಲಿ ನೆರೆಹೊರೆಯರ ಉಪದೇಶದ ಮಾತುಗಳಿಗಾಗಲಿ ಕ್ರೂರೆ ಕಿವಿಗೊಡಲಿಲ್ಲ. ಒಮ್ಮೆಯಾದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ. ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ. ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು. 10 ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಿಲು ತೆರೆದು ನೋಡಿದನು. ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದು ಕಂಡುಬಂದಿತು. ಅದನ್ನು ನೋಡಿ ಸ್ತಂಭೀಭೂತನಾಗಿ ಮಗ ಮೂರ್ಛೆ ಹೋದನು. ತುಸು ಹೊತ್ತಿನಲ್ಲಿ ಕ್ರೂರೆಯು ಮನೆಗೆ ಬಂದು ಸೊಸೆ ತೀರಿಕೊಂಡಿದ್ದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು. ತನ್ನ ಮತಿಗೇಡಿತನದಿಂದ ತಾನೇ ಕಷ್ಟಕ್ಕೊಳಗಾಗಿದ್ದಳು. ಅವಳ ಸೊಸೆ ತೀರಿಕೊಂಡ ವಿಷಯ ತಿಳಿದ ನೆರೆಹೊರೆಯವರು ಬಂಧು ಬಳಗದವರು ಅವಳನ್ನು ಚೆನ್ನಾಗಿ ನಿಂದಿಸಿದರು. ಸೊಸೆಯ ಶವ ಸಂಸ್ಕಾರವಾದ ಬಳಿಕ ಮಗ ಆ ಮನೆಯಲ್ಲಿರಲಾರದೆ ಆ ಊರನ್ನೇ ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಕ್ಕದೆ ಕಡೆಗೆ ಪ್ರಾಣ ಬಿಟ್ಟನು. ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನು ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಅನ್ನ ನೀರು ಇಲ್ಲದ ಕೃಶದೇಹಿಗಳಾಗಿ ಒಂದು ದಿನ ಸಾವಿಗೀಡಾದರು. ಭೂಲೋಕದಲ್ಲಿ ಎಲ್ಲ ಸುಖಗಳಿದ್ದಾಗ್ಯೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗಿದ್ದುದರಿಂದ ಹಾಗೂ ದುಷ್ಟರಾಗಿ ಬಾಳಿದುದರಿಂದ ಯಮಲೋಕದಲ್ಲಿ ಬಹುವಿಧವಾಗಿ ಪೀಡಿತರಾದರು. ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನಃ ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು. ಹಾವುಗಳು ಪಂಪಾ ನದಿ ತೀರದ ವಟವೃಕ್ಷದ ಪೊಟರೆಯಲ್ಲಿ ವಾಸಿಸುತ್ತಿದ್ದವು. ಒಂದು ದಿನ ದೈವ ನಿಯಾಮಕವಾಗಿ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ 2 ಮುನಿಗಳು ಆಗಮಿಸಿದರು. ಅವರು ಸನ್ಯಾಸಿಗಳು. ಆಗ ಮಾಘ ಮಾಸವಿತ್ತು. ಆ 2 ಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಮಾಘ ಸ್ನಾನ ಮಾಡಿ ವಟವೃಕ್ಷದ ಅಡಿ ಕುಳಿತು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಕುಳಿತರು. ಬಳಿಕ ಮಾಘಪುರಾಣವನ್ನು ಪಠಿಸಿದರು. ಇವೆಲ್ಲವನ್ನು ವಟವೃಕ್ಷ ವಾಸಿಗಳಾಗಿದ್ದ ಹಾವುಗಳು ನೋಡಿದವು. ಮಾಘ ಮಾಸದ ಮಹಿಮೆಯನ್ನಾಲಿಸಿದವು. ಅವುಗಳ ಕಣ್ಣುಗಳಿಂದ ಹರಿಪೂಜೆಯನ್ನು ನೋಡಿ ಧನ್ಯರಾದವು. ಆ ಪುಣ್ಯ ವಿಶೇಷದಿಂದ 2 ಹಾವುಗಳು ತಮ್ಮ ಸರ್ಪರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು. ಬಳಿಕ ಮಾನವ ಶರೀರ ಹೊಂದಿದ್ದ ಅವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು. ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದುದರಿಂದ ಹಾಗೂ ಮುನಿವರರು ಪಠಿಸಿದ ಮಾಘಪುರಾಣ ಕೇಳಿದುದರಿಂದ ಶೂದ್ರ ದಂಪತಿಗಳು ಪಾಪಮುಕ್ತರಾಗಿ ಭವಬಂಧನದಿಂದ ಪಾರಾದರು. ಜಹ್ನು ಕೇಳಿದೆಯ ಮಾಘ ಮಾಸದ ಮಹಿಮೆಯನ್ನು? ಈ ವ್ರತಕ್ಕೆ ಸಮನಾದ ಕಥೆ ಇನ್ನೊಂದಿಲ್ಲ. ಎಂತಹ ಪಾಪಿ ಇರಲಿ, ಪುತ್ರ ಭಾಗ್ಯಹೀನನಿರಲಿ, ಮಹಾಪಾತಕಿಯಾಗಿರಲಿ, ಎಂತಹ ಪಾಪವನ್ನು ಮಾಡಿದವನಾಗಲಿ ಮಾಘವ್ರತವನ್ನು ಮಾಡುವುದರಿಂದ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುವನು. ಈ ವ್ರತವು ಶ್ರೀಹರಿಗೂ ಹರನಿಗೂ ಪ್ರಿಯವಾದುದಾಗಿದೆ ಎಂದು ಹೇಳಿದನು. ಇತಿಶ್ರೀ ಮಾಘಪುರಾಣ 29ನೇ ಅಧ್ಯಾಯ ಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.